ಕೇಳಿ ಸಿನಿಮಾದ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಏನಾದ್ರು ನೋಡ್ಬಿಟ್ರೆ ನೀವು ಮೈ ಜುಮ್ ಅಂತ ಅನ್ಸುತ್ತೆ, ಮತ್ತೆ ಡಮ್ ಅಂದ್ ಹೋಗುತ್ತೆ. ಕಾಳಿದಾಸ್ ಅಲಿಯಾಸ್ ಕೇಳಿ ಸಿನಿಮಾನ ಇವಾಗ ತಾನೇ ಜಸ್ಟ್ ಸಿನಿಮಾ ನೋಡ್ಕೊಂಡ್ ಬಂದೆ. ಸಿನಿಮಾ ನೋಡಿದ್ಮೇಲೆ ನನಗೆ ಏನ್ ಅನಿಸಿತಪ್ಪ ಅಂದ್ರೆ ಚೆನ್ನಾಗಿದೆ, ಒನ್ ಟೈಮ್ ನೋಡಬಹುದು, ಒಂದು ಒಳ್ಳೆ ಸಿನಿಮಾ ಅಂತಾನೆ ಅನಿಸಿತು. ಎಲ್ಲಿ ಸಿನಿಮಾ ನಿಮಗೆ ಬೇಜಾರ್ ಬರ್ಸೋದಿಲ್ಲ, 2 ತಾಸು 21 ನಿಮಿಷ ಇದ್ರು ನಿಮಗೆ ಎಲ್ಲಿ ಲ್ಯಾಗ್ ಅನ್ಸಲ್ಲ, ಮತ್ತೆ ಸ್ಲೋ ಅನ್ಸೋದಿಲ್ಲ. ನಿಮಗೆ ಎಲ್ಲಿ ಬೇಜಾರ್ ಬರುತ್ತೆ ಅಲ್ಲಿ ಒಂದು ಒಳ್ಳೆ ಸಾಂಗ್ ಬರುತ್ತೆ, ಇಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸೀನ್ ಇರುತ್ತೆ, ಇಲ್ಲ ಒಂದು ಒಳ್ಳೆ ಟ್ವಿಸ್ಟ್ ಕಾದಿರುತ್ತೆ. ಪ್ರೇಮ್ ಅವರು ಕಥೆನ ಸಿಂಪಲ್ ಆಗಿ ಬರೆದು ಓನ್ಲಿ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ, ಆದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, ಒಂದು ಒಳ್ಳೆ ಮಜಾ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಇನ್ನು ಧ್ರುವ ಅವರ ಆಕ್ಟಿಂಗ್, ರೇಷ್ಮಾ ಲೈನರ್ ಆಕ್ಟಿಂಗ್, ಸಂಜಯ್ ದತ್ ಅವರ ಆಕ್ಟಿಂಗ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಕ್ಲೈಮ್ಯಾಕ್ಸ್ ನೋಡ್ತಿರಲ್ಲ ನೀವೆಲ್ಲ, ಏನ್ ಗುರು ಈ ತರ ಆಗ್ತಾ ಇದೆಯಲ್ಲ ಅಂತ ಅನಿಸುತ್ತೆ. ಮತ್ತೆ ಕಿಚ್ಚ ಸುದೀಪ್ ಸರ್ ಅವರ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಕೆಡಿ ಸಿನಿಮಾ 2 ಯಾಕೆ ಬರುತ್ತೆ ಅನ್ನೋದು ಎಂಡಿಂಗ್ ಪಾಯಿಂಟ್ ಆಗಿರಬಹುದು. ಪ್ರೇಮ್ ಅವರ ತುಂಬಾ ಚೆನ್ನಾಗಿ ಎಂಡ್ ಅನ್ನು ಕೊಟ್ಟಿದ್ದಾರೆ, ಒಂದು ಒಳ್ಳೆ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ. ಆದ್ರೆ ಏನು ಹೇಳಿ ಗುರು, ಕೆಡಿ 2 ಸಿನಿಮಾ ನೋಡಿದ್ರೆ ಒಂದು ಒಳ್ಳೆ ಕೆಡಿ ಸಿನಿಮಾ ನೋಡಿದೆ ಅಂತ ಅನಿಸುತ್ತೆ. ಇಲ್ಲಪ್ಪ ಅಂದ್ರೆ ಕೆಡಿ 2 ಸಿನಿಮಾನ 5 ವರ್ಷ ಆದ್ಮೇಲೆ ರಿಲೀಸ್ ಮಾಡಿದರೆ ಅರ್ಥ ಸಿಗಲ್ಲ. ಬಟ್ ಇನ್ನು 1 ವರ್ಷದಲ್ಲಿ ಕೇಳಿದ್ದು ಸಿನಿಮಾ ಬಂತಪ್ಪ ಅಂದ್ರೆ ಈ ಸಿನಿಮಾಕ್ಕೆ ಒಂದು ಒಳ್ಳೆ ಅರ್ಥನೇ ಸಿಗುತ್ತೆ. ಎಲ್ಲರೂ ಇಷ್ಟಪಡುತ್ತಾರೆ ಈ ಸಿನಿಮಾನ. ನಾನು ಹೇಳ್ತೀನಲ್ಲ, ಕೇಳಿದ್ದು ಸಿನಿಮಾನ ನೋಡಿದ್ಮೇಲೆ ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ. ಕೆಡಿ 1 ಸಿನಿಮಾ ಚೆನ್ನಾಗಿದೆ, ಬಟ್ ಕೆಡಿ 2 ಸಿನಿಮಾ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೇನೆ. ನೋಡ್ಬೇಕು ಪ್ರೇಮ್ ಅವರ ಯಾವಾಗ ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ, ಆದ್ರೆ ಒಳ್ಳೆ ಟೈಮಿಗೆ ಬನ್ನಿ. ಇನ್ನು ಪ್ಲಸ್ ಪಾಯಿಂಟ್ ವಿಚಾರಕ್ಕೆ ಬರೋದಾದ್ರೆ, ಫಸ್ಟ್ ಹಾಫ್ ನಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಸಾಂಗ್ಸ್ ಗಳು ಆಗಿರಬಹುದು, ಆಕ್ಟಿಂಗ್ ಯಾಕೆ ಈ ತರ ಎಲ್ಲ ಆಗ್ತಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇಂಟರ್ವೆಲ್ ನಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಕೊಟ್ಟು ಸ್ಟಾಪ್, ಮತ್ತೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ಒಂದು ಒಳ್ಳೆ ಎಂಡ್ ಕೊಟ್ಟು ಚೆನ್ನಾಗಿ ಎಂಡ್ ಮಾಡ್ತಾರೆ ಪ್ರೇಮ್ ಅವರು, ಅದು ಮಾತ್ರ ಅತಿ ಅದ್ಭುತವಾಗಿರುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇನ್ನು ಮೈನಸ್ ಪಾಯಿಂಟ್ ಗೆ ಹೇಳೋದಾದ್ರೆ, ಇನ್ನು ಸ್ವಲ್ಪ ಸ್ಟೋರಿ ಚೆನ್ನಾಗಿರ್ಬೇಕಂತ ಅನ್ಸುತ್ತೆ. ನಿಜ ಹೇಳ್ಬೇಕಂದ್ರೆ ಪ್ರೇಮ್ ಅವರು ಕಥೆನೇ ಹೇಳಿಲ್ಲ. ಇನ್ನು ಈ ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದು, ಆಡಿಯನ್ಸ್ ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಇನ್ನು ಬಿಜಿಎಂ ವಿಚಾರಕ್ಕೆ ಬರೋದಾದ್ರೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಿಜಿಎಂ ಕೊಟ್ಟಿದ್ದಾರೆ ನಮ್ಮ ಅರ್ಜುನ್ ಜನ್ಯ ಸರ್ ಅವರು, ರಮೇಶ್ ಅರವಿಂದನ್ ಸರ್ ಆಗಿರ್ಬೋದು, ಸಂಜಯ್ ಬಾಬಾ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ಮೇನ್ ಆಗಿ ರೇಷ್ಮಾ ನಯನ್ ಅವರು ಮತ್ತು ಧ್ರುವ ಸರ್ಜಾ ಸರ್ ಅವರು ಆಕ್ಟಿಂಗ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಮೆಂಟಲ್ ಆಗ್ತೀರಾ ನೋಡಿ. ಎಲ್ಲರ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಒಳ್ಳೆ ಸಿನಿಮಾ, ಒನ್ ಟೈಮ್ ನೋಡಬಹುದು. ಈ ಸಿನಿಮಾಕ್ಕೆ ನಾ ಕೊಡೋ ರೇಟಿಂಗು 5 ಗೆ 4 ಕೊಡ್ತೀನಿ. ಇದೇ ತರ ಮೂವಿ ಅಪ್ಡೇಟ್ಸ್ ಬೇಕಂದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಒಳ್ಳೆಯ ಸಿನಿಮಾ ಜೊತೆಗೆ. ಅದು ಯಾವ ಸಿನಿಮಾ ಅಂದ್ರೆ ಖಾರ ಸಿನಿಮಾ ರಿವ್ಯೂ, ತಮಿಳ್ ಸಿನಿಮಾ.